ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಅಬ್ಬರಿಸಬೇಕಾಗಿದ್ದಂತಹ ಮುಂಗಾರು ಈ ಬಾರಿ ಮಾರುತಗಳು ಕ್ಷೀಣವಾದ ಪರಿಣಾಮವಾಗಿ ಬಹುಬೇಗ ತನ್ನ ಶಕ್ತಿಯನ್ನು ಕಳೆದುಕೊಂಡಿತ್ತು. ಆದರೆ ನಿರಂತರವಾಗಿ ಅದರ ಎಫೆಕ್ಟು ಇತ್ತು. ನಾನು ಪದೇ ಪದೇ ಹೇಳ್ತಾ ಇದ್ದೆ, ಕರ್ನಾಟಕ ಮತ್ತು ಕೇರಳದ ಮೇಲೆ ಅದರ ಪ್ರಭಾವ ಕಡಿಮೆಯಾಗಿ ಉತ್ತರ ಮತ್ತು ನಾರ್ತ್ ಈಸ್ಟ್, ಈಶಾನ್ಯ ಮತ್ತು ಉತ್ತರ ಮತ್ತು ಉತ್ತರ ಇಲ್ಲ, ಸೆಂಟ್ರಲ್ ಮತ್ತು ವೆಸ್ಟ್ರನ್, ಸೆಂಟ್ರಲ್ಲೂ ಕಡಿಮೆ, ಕೇಂದ್ರನೂ ಕಡಿಮೆ, ಪಶ್ಚಿಮ ಹಾಗೂ ಆ ಕಡೆ ವಿಪರೀತವಾದ ಮಳೆ ಆಗ್ತಾ ಇದೆ. ಅಲ್ಲಿಗೆ ಹೋಗಿ ಅದು ಬಿರ್ಸಾಗ್ಬಿಟ್ಟಿದೆ ಅಂತ. ಆದರೆ ಅದೆಲ್ಲವೂ ಮುಗಿದ ನಂತರ ಮಳೆ ಮುಗಿಯಿತೇನೋ ಅನ್ಕೋತಿದ್ದ. ನಾನು ಅದನ್ನೂ ಹೇಳ್ತಿದ್ದೆ, ಕಾಯಬೇಕು, ಹಿಂದೆ ಎಲ್ಲ ರೀಸೆಟ್ ಆಗಿದೆ, ಅದು ವಾಪಸ್ಸು ಜುಲೈಗೆ. ಕೆಲವು ಸರಿ ನಾವು ಜುಲೈ ಆರಂಭದಲ್ಲಿ ಇದನ್ನು ನೋಡ್ತಾ ಇದ್ದೀವಿ, ಜುಲೈ ಎಂಡ್ಗೂ ಬಂದಿದೆ. ಜುಲೈ ಎಂಡಿಂದ ಶುರು ಆಗಿರೋ ಬಂದ್ಬಿಟ್ಟಿದೆ ಮಳೆ. ಶುರುನೋ ಎಂಡೋ ಗೊತ್ತಿಲ್ಲ, ಒಟ್ಟಲ್ಲಿ ಬಂದಿದೆ. ಹಾಗಾಗಿ ಕಾಯ್ಬೇಕು, ಸ್ವಲ್ಪ ಪೇಷಂಟಾಗಿ ಕಾಯ್ಬೇಕಾಗತ್ತೆ. ಇನ್ನು ಡಿಕ್ಲೇರ್ ಮಾಡೋಕ್ಕಾಗಲ್ಲ, ಈಗಲೇ ಹೊರಟೋಯ್ತು ಅಂತ. ಪರಿಣಾಮ ಏನು ಗೊತ್ತಿಲ್ಲ. ಈಗ ಇದ್ದಕ್ಕಿದ್ದಂತೆ ಕರಾವಳಿ ಕರ್ನಾಟಕ, ಹಳೆ ಮೈಸೂರಿನ ಭಾಗದ ಹಲವು ಭಾಗಗಳು, ಪರ್ಟಿಕ್ಯುಲರ್ಲಿ ಮಲೆನಾಡು ಮತ್ತು ಮಧ್ಯ ಕರ್ನಾಟಕ, ಹಳೆ ಮೈಸೂರಿನಲ್ಲಿ ಈ ಕಡೆ ಕಡಿಮೆ ಇರಬಹುದು ಇನ್ನೂ, ಯಾಕಂದರೆ ಇನ್ನು ಕೊಡಗಲ್ಲಿ ಆ ಪ್ರಮಾಣದಲ್ಲಿ ಅದು ಪಿಕಪ್ ಆದಂಗಿಲ್ಲ. ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ ಬರೋದಕ್ಕೆ ಮಹಾರಾಷ್ಟ್ರ, ಇದಿಷ್ಟು ಕಡೆ ಮಳೆ ವಿಪರೀತವಾಗಿ ಪಿಕಪ್ ಆಗಿದೆ. ಕೇರಳದ ಕೆಲ ಭಾಗಗಳಲ್ಲಿ ವಿಪರೀತವಾದ ಮಳೆ ಪರಿಣಾಮ ಇವತ್ತೇನಾಗಿದೆ ಅಂದರೆ, ವಯನಾಡಿನಲ್ಲಿ ಒಂದು ಮೇಘಸ್ಫೋಟವಾದಂಗಿದೆ. ಮೇಘಸ್ಫೋಟವಾಗಿದೆಯಾ ಅಂತ ನನಗೆ ಡೌಟು, ಗೊತ್ತಿಲ್ಲ. ಭೀಕರವಾಗಿ ಮಳೆ ಬಂದಿರಬಹುದು, ಬಟ್ ಅದು ಮೇಘಸ್ಫೋಟವಲ್ಲವಾ ಅಂತ. ಅದಕ್ಕೆ 48 ಅವರ್ಸ್ ಆಗಬೇಕಂತೆ ಸರ್, ಅದು ಮೇಘಸ್ಫೋಟನ ಅಲ್ವಾ, ಅಲ್ಲಿ ನಿಲ್ಲುತ್ತಾ ಇಲ್ವಾ ಅಂತ. ಬೇಸಿಕಲಿ ನೋಡಿದ್ರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಇದ್ದಂಗಿಲ್ಲ ಮೇಲ್ನೋಟಕ್ಕೆ. ಬಟ್ ಸಡನ್ಲಿ ವಿಪರೀತವಾದ ಮಳೆ ಆಗಿರೋದಂತೂ ಉಂಟು ಅಲ್ಲಿ. ಹೌದು, ಅದು ಬೆಂಗಳೂರಿಗೂ ಆಗಿದೆ. 10 ದಿನ ಅಲ್ಲ, ಒಂದು ವರ್ಷದಲ್ಲಿ ಬರಬಹುದಾದ ಮಳೆಯ 20% ಭಾಗ ಒಂದೇ ದಿನ ಬರುವುದು, 4 ದಿನ ಬರಬೇಕಾದ ಮಳೆ ಒಂದೇ ಗಂಟೆಯಲ್ಲಿ ಬರುವುದು. ಇದು ನಮ್ಮಲ್ಲೂ ಆಗಿದೆ. ಆ ರೀತಿ ಆಗಿದೆಯಾ ಏನೋ ಗೊತ್ತಿಲ್ಲ. ಬಟ್ ವಯನಾಡಿನಲ್ಲಿ ಮಗದೊಮ್ಮೆ ಬಹುದೊಡ್ಡ ಭೂಕುಸಿತ ಆಗಿದೆ. ಅದರ ಚಿತ್ರವನ್ನು ನೀವು ನೋಡ್ತಾ ಇದ್ರಿ, ಅದನ್ನು ವಾಪಸ್ಸು ಪ್ಲೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಆ ಭೂಕುಸಿತ ಆಗತ್ತೆ ಅನ್ನೋದನ್ನು ಅವರು ತೋರಿಸ್ತಾರೆ ಇದರಲ್ಲಿ. ಆ ಭೂಕುಸಿತ ಆಗಿರುವಂತಹ ಪ್ರದೇಶ, ಒಂದು ಟನಲ್ ನಿರ್ಮಾಣ ಏನೋ ಮಾಡ್ತಾ ಇದ್ದಾರೆ ಅಲ್ಲಿ ಆ ಜಾಗದಲ್ಲಿ. ಅದರ ಕನ್ಸ್ಟ್ರಕ್ಷನ್ ಅಂದರೆ ಕಾಮಗಾರಿ ನಡೀತಿರೋ ಜಾಗದಲ್ಲಿ ಆಗಿದೆ. ಇದರ ಪರಿಣಾಮ ಅಲ್ಲಿ ಕೆಲಸ ಮಾಡ್ತಿದ್ದ ಒಂದಿಷ್ಟು ಕಾರ್ಮಿಕರು, ಸುಮಾರು 10ರಿಂದ 15 ಆಗಿರಬಹುದಿದು ಅಂತ ಇದ್ದಾರೆ. ಕರೆಕ್ಟಾಗಿ ಯಾರಿಗೂ ಫಿಗರ್ ಗೊತ್ತಿಲ್ಲ. ಜನ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಕರ್ನಾಟಕದಿಂದ ಕೇವಲ 51 ಕಿಲೋಮೀಟರ್ ದೂರದಲ್ಲಿ ಇದಾಗಿರೋವಂಥದ್ದು, ನಮ್ಮ ಗಡಿಯಿಂದ ನಾನು ಹೇಳ್ತಿರೋದು. ಮೆಪ್ಪಾಡಿಯ ಮೀನಾಕ್ಷಿ ಪಾಲಂ ಸೇತುವೆ ಬಳಿ ಕಲ್ಲಾಡಿ ಎಂಬಲ್ಲಿ ಇದಾಗಿರೋದು. ಕೊಂಕಣ ರೈಲ್ವೆ ಇದು ಕೆಳಗೆ ಈ ಸುರಂಗ ರಸ್ತೆ ಕಾಮಗಾರಿ ನಡೀತಾ ಇತ್ತಂತೆ, ಅಲ್ಲಿ ಆಗೋಗಿದೆ. ಇದು ಆಗಿರೋದು ಹೀಗೆ ಅಂತ ಕೆಲವರ ಲೆಕ್ಕಾಚಾರ. ಇವರು ಟನಲ್ಗೋಸ್ಕರ ಸ್ಫೋಟ ಮಾಡಿದ್ದಾರೆ, ಬಂಡೆಗಳನ್ನು ಒಡೆದಿದ್ದಾರೆ. ಬಹುಶಃ ಅಕ್ಕಪಕ್ಕದ ಗುಡ್ಡಗಳಲ್ಲಿ ಯಾವುದೋ ಕೆಲವು ಲೂಸನ್ ಆಗಿದೆ. ಅದರ ಜೊತೆಗೆ ಇವರು ತೆಗೆದಿರುವ ಮಣ್ಣು ಅಲ್ಲೇ ಬಿಟ್ಟಿದ್ದಾರೆ, ಆ ಮಣ್ಣನ್ನು ಬೇರೆ ಕಡೆ ಮೂವ್ ಮಾಡಿಲ್ಲ. ಹೌದು, ಇದರ ಮೇಲೆ ದಿಢೀರಿ ಎಂದು 24-26 ಗಂಟೆನಲ್ಲಿ ಒಂದು 24-25 ಸೆಂಟಿಮೀಟರ್ ಅಷ್ಟು ಮಳೆ ಬಂದು ಬಿದ್ದುಬಿಟ್ಟಿದೆ ಭಾರಿ ಪ್ರಮಾಣದಲ್ಲಿ. ಸಹಜವಾಗಿ ಎಲ್ಲ ಸ್ಲರ್ರಿ ಆಗಿಬಿಟ್ಟಿದೆ, ಅಂದರೆ ಕೆಸರು ಮಿಶ್ರಿತ ಮಣ್ಣು ಹೆಂಗಿರುತ್ತೆ ಹಂಗೆ ಆಗ್ಬಿಟ್ಟಿದೆ, ಒಳ್ಳೆ ಸ್ಲರ್ರಿ ಆಗಿಬಿಟ್ಟಿದೆ. ಅದು ಬಿದ್ದಿದೆಯೋ ಇಲ್ವೋ ಪುಸ್ತಕ ರಭಸಕ್ಕೆ ಅದು ದೂರದವರೆಗೆ ಚಲಿಸಿದೆ, ನೀರಿನಂತೆ ಹರಿದಿದೆ. ಅದು ನೀರಿನಂತೆ ಹರಿದಿದ್ದರ ಪರಿಣಾಮವೇ ಬಹುಜನ ಉಳ್ಕೊಳ್ಳೋಕೆ ಸಾಧ್ಯ ಆಗಿರೋದು. ಹೌದು, ಅದೇನಾದರೂ ಹರಿದೇ ಇದ್ದಿದ್ದರೆ ಇನ್ನೂ ಡೇಂಜರಸ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ ನನಗದು. ಅದು ಹರಿದಿದ್ರಿಂದ ಏನಾಗಿದೆ, ಜನನು ಹಾಗೆ ತೇಲ್ಕೊಂಡು ಬಂದಿದ್ದಾರೆ, ಆ ದೃಶ್ಯಗಳನ್ನು ನೀವು ನೋಡ್ತೀರಿ ಮುಂದೆ. ಬೆಳಗ್ಗಿನ ಹೊತ್ತಿನಲ್ಲಿ ಆದ ಪರಿಣಾಮ ಈ ಘಟನೆ ಬಹುಜನರಿಗೆ ಕಾಣಿಸ್ತಾ ಇತ್ತು, ಓಡ್ಬಿಟ್ರು. ದೇ ವರ್ ಏಬಲ್ ಟು ರನ್, ಟೈಮ್ ಸಿಕ್ಕಿದೆ ಅವ್ರಿಗೆ ಓಡಕ್ಕೆ. ದೂರದ ರಸ್ತೆಯಲ್ಲಿ ನಿಂತಿದ್ದವರೆಲ್ಲ ಓಡ್ಬಿಟ್ಟಿದ್ದಾರೆ. ಈಗ ದೃಶ್ಯ ನೋಡಿ, ಈಗ ಬಂತು ಅದು ಟಿ ವಿ ಮೇಲೆ. ಈಗ ನಿಮಗೆ ಅದು ನಿಂತ್ಕೊಂಡಿದ್ದಾರೆ, ಜನ ನೋಡ್ತಾ ಇದ್ದಾರೆ. ಈಗ ಅವ್ರಿಗೆ ಕಾಣಿಸ್ತು ಏನೋ ಶಬ್ದ ಆಗ್ತಾ ಇದೆಯಲ್ಲ ಅಂತ. ಅಲ್ಲೊಂದು ವ್ಯಾನ್ ಜಿದ್ದು ನಿಂತ್ಕೋತು ಹೋಗಿ, ಟ್ರಕ್ ಒಂದು ಸಣ್ಣದು ಮಿನಿ ಟ್ರಕ್ ನೋಡಿ ಈಗ ಬಿತ್ತು. ಜನ ಓಡೋಕ್ಕೆ ಪ್ರಾರಂಭ ಮಾಡಿದ್ರು, ಗಾಡಿನೆಲ್ಲ ರಿವರ್ಸ್ ಮಾಡಿದ್ರು. ಅಲ್ಲೊಂದು ದಿಲೀಪ್ ಖಾನ್ ಅಂತ ಕನ್ಸ್ಟ್ರಕ್ಷನ್ ಕಂಪನಿದು ಲಾರಿ, ಅದು ಆ ಲಾರಿನ ಹೆಂಗೆ ಎಳ್ಕೊಂಬಂತು ನೋಡಿ. ಅದು
ಆ ಸ್ಲರ್ರಿ ಎಳ್ಕೊಂಡು ಬಂದಾಗ ಇಬ್ಬರು ಗಂಡ ಹೆಂಡತಿನೂ ಅದರ ಜೊತೆ, ಗಂಡ ಹೆಂಡತಿನೋ ಅಥವಾ ಏನೋ ಗೊತ್ತಿಲ್ಲ, ಪುರುಷರು ಒಂದು ಹೆಂಗಸು ಅದರ ಜೊತೆಯಲ್ಲೇ ತೇಲಿಕೊಂಡು ಬರ್ತಾರೆ. ಆ ಲಾರಿ ಅವ್ರ ಮೇಲೆ ಹೋಗೋಕ್ಕೆ ಮೊದಲು ಅದು ನಿಲ್ಲುತ್ತೆ. ಎಂಥ ಅಮೇಝಿಂಗ್ ಅವರ ಜೀವ ಉಳ್ಕೊಂಡಿದೆ ಅದು ಅಂತಂದರೆ, ನಾನು ಇದು ಭಾಳ ಭಾಳ ಅಮೇಝಿಂಗ್ ಆಗಿದೆ ಅದು ದೃಶ್ಯ. ಅದು ಅವ್ರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಲಾರಿಯ ಸಮೇತ ನೋಡಿ ಅಲ್ಲಿ ಬರ್ತಾ ಇದೆ, ಕೆಂಪು ಲಾರಿಯಲ್ಲಿ ನಿಂತಿದೆ. ಈಗ ಅದು ಟರ್ನ್ ಆಯಿತು, ಹಿಂದಕ್ಕೆ ಬರ್ತಾ ಇದೆ. ಈಗ ಲಾರಿ ಟರ್ನ್ ಆಯಿತು ನೋಡಿ, ಟರ್ನ್ ಆಗಿ ತೇಲ್ಕೊಂಡು ಬಂತು. ಅಲ್ಲಿ ನೋಡಿ ಆ ಜನ ಇಬ್ಬರು, ಇನ್ನೊಂದು 10 ಅಡಿ ಅದು ಕ್ರಾಸ್ ಆಗಿದ್ದಿದ್ರೆ ಅವ್ರ ಮೇಲೆ ಬಂದಿರೋದು ಲಾರಿ. ಅಥವಾ ಆ ಲಾರಿ ಮಗುಚ್ಕೊಂಡಿಲ್ಲ ಈ ಕಡೆಗೆ, ಮಗುಚ್ಕೊಂಡಿದ್ರು ಎಡವಟ್ಟೆ. ಇದಕ್ಕಿಂತ ಸಾವನ್ನ ಗೆಲ್ಲೋದು ಅಂತಂದ್ರೆ ಇನ್ನೊಂದು ಇಲ್ಲ ಅನ್ಸತ್ತೆ. ಅವರು 100 ಅಡಿ ಮಣ್ಣಲ್ಲಿ ತೇಲ್ಕೊಂಡೇ ಬಂದಿದ್ದಾರೆ ಲಾರಿ ಜೊತೆಗೆ ಹೆಚ್ಚು ಕಡೆ. ಅಮೇಝಿಂಗ್. ಏನು ಈ ಭಯಾನಕ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬಸ್ ಒಂದು ಕೊಚ್ಕೊಂಡು ಹೋಗಿ ನದಿಗೆ ಬಿದ್ದುಬಿಟ್ಟಿದೆ. ಕೆಲ ಮನೆಗಳು ಬುಡದಲ್ಲಿದ್ದಂಥ ಮನೆಗಳಿಗೆ ನುಗ್ಗುಬಿಟ್ಟಿದೆ ಮಣ್ಣು. ಹಿಂದೇನೂ ಆಗಿತ್ತು ಇಲ್ಲಿ ದೊಡ್ಡದಾದಂಥ ಒಂದು, ಬಟ್ ಆಗಾಗಿದ್ದು ರಾತ್ರಿ ಹೊತ್ತು. ಎರಡನೇದು ಗುಡ್ಡವೇ ಕುಸಿದು ಪ್ರವಾಹೋಪಾದಿಯಲ್ಲಿ ಊರುಗಳನ್ನು ಎಳ್ಕೊಂಡು ಹೊರಟೋಯ್ತು. ಹಾಗಾಗಿ ಅದು ಅಷ್ಟು ಚೆನ್ನಾಗಿತ್ತು. ಇದು ಹಾಗಲ್ಲ, ಇದು ಹಾಗಾಗಿ ಕಡಿಮೆ ಸಾವು ನೋವು ಆಗಿದೆ. ಎರಡನೇದು ಡೇನಲ್ಲಿ ಆಗಿದ್ದರಿಂದ ಜನ ನೋಡೋಕ್ಕೆ ಅವಕಾಶ ಸಿಕ್ಕಿದೆ, ಅವ್ರಿಗೆ ಪರಾರಿಯಾಗಿದ್ದಾರೆ. ಇದ್ರೆ ಎಲ್ಲರೂ ಮನೆಗೆ ಹೋಗಿರೋರು ಒಂದಷ್ಟು ಜನ. ಇದು ಮನುಷ್ಯನ ನಿರ್ಲಕ್ಷ್ಯದಿಂದ ಆಗಿರೋದು ಅಂತ ಬಹುಜನರ ವಾದ ಇರಬಹುದು ಅನ್ಸತ್ತೆ ಮೇಲ್ನೋಟಕ್ಕೆ. ಗೊತ್ತಿಲ್ಲ, ತನಿಖೆ ಆಗಬೇಕದು. ಅಲ್ಲಿಯ CM ಹೇಳ್ತಿದ್ದಾರೆ, ನಾವು ಹೇಳಿದ್ರು ಕೇಳಿಲ್ಲ ಆ ಕಂಪನಿನವರು ಅಂತ ಹೇಳ್ತಾ ಇದ್ದಾರೆ. ಏನೋ ಈಗ ಒಂದೊಂದಾಗಿ ದೃಶ್ಯವನ್ನು ಫಸ್ಟ್ ನೋಡ್ಬಿಡೋಣವಾ? ಎಸ್ ಸರ್, ಒಂದೊಂದಾಗಿ ಅಥವಾ ಪ್ರತ್ಯಕ್ಷದರ್ಶಿಗಳು ಏನು ಹೇಳಿದ್ದಾರೆ ನೋಡ್ಬಿಡೋಣ, ಅದನ್ನು ಮಾತಾಡಿದ್ದಾರೆ ಸರ್. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನಾವು ಇಲ್ಲೇ ಮುಂದೆ ನಿಂತರು, ಅಲ್ಲಿಂದ ಫುಲ್ ಎಲ್ಲ ನೀರು, ಕಲ್ಲು, ಮಣ್ಣು ಎಲ್ಲ ಒಂದೇ ಸೇರಿ ಬಂದ್ಬಿಟ್ಟು. ಸರ್ ನಾವು ಇಲ್ಲೇ ಇತ್ತು, ಮುಂದೆ ಇತ್ತು. ಅದೇ ನಮ್ಮ ಶಾಪ್ ಇಲ್ಲೇ ಇರೋದು. 11 o'clock ಹಂಗೆ ಕರೆಕ್ಟಾಗಿ ಟೈಮಿಂಗ್ ಗೊತ್ತಿಲ್ಲ, ಆದರೆ ಒಂದು 11 o'clock ಆಗಿರಬೇಕು. ಒಂದು 10-15 ದಿನ ಇರ್ತದೆ ಅಲ್ಲಿ, ಒಂದು 15 ಇರ್ತದೆ. ಆದರೆ ನಾವು ನೋಡಂಗೆ ಅದು ಎಷ್ಟು ಬಚಾವಾಗಿದೆ ಗೊತ್ತಿಲ್ಲ. ನಮ್ಮ ಎಲ್ಲ ಸ್ಟಾಫು ಈ ಕಡೆ ಎಲ್ಲರೂ ಓಡೋದ್ರು, ಯಾರು ಏನಾಗಿಲ್ಲ. ಅವ್ರಿಗೆಲ್ಲ ಏನಾಗಿಲ್ಲ, ಅವ್ರಿಗೆ ಅವಾಗಲೇ ನಾವು ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಅದೇ ಫಾಸ್ಟಾಗಿ ಬಂದು ಒಂದೇ ಸೆಕೆಂಡಿಗೆ ಈ ಕಡೆ ಬಂದರು. ಅದೇ ಇಲ್ಲ, ಸ್ವಲ್ಪ ಮಳೆ ಅಂದ್ರೆ ಹೆವಿ ಮಳೆ ಇತ್ತು, ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಇತ್ತು. ಹಿಂಗೆ ಒಂದೇ ಸೇರಿ ಬರೋದು ನಮಗೂ ಇದಾಗಿಲ್ಲ. ಕಲ್ಲೇನು ಬಂದಿಲ್ಲ, ಅದು ಮಣ್ಣು ಅದು ಇದೆಯಲ್ಲ, ಅದು ಮೇಲೆ ಇರೋದೆಲ್ಲ ಒಂದೇ ಸೇರಿ ಈ ಕಡೆಗೆ ಬಂದ್ಬಿಟ್ಟು. ಬೆಟ್ಟೆ ಮಣ್ಣಿದೆಯಲ್ಲ, ಕಲ್ಲು ಬಿಟ್ಟು ಇನ್ನೆಲ್ಲ ಮಣ್ಣೆಲ್ಲ ಬಂದಿದೆ. ವೆಹಿಕಲ್, ಬಸ್ಸು, JCB ಎಲ್ಲ ಇರ್ತದೆ. ಬಾಕಿ ಏನಾಗಿದೆ ಗೊತ್ತಿಲ್ಲ. ಅಂತ ಅವ್ರದ್ದು ಎಲ್ಲ ಕಂಪನಿ ಅವ್ರದ್ದು ಬೇರೆ, ಇಲ್ಲಿ DBLದು ವೆಹಿಕಲ್ ಇರ್ತದೆ. ಸರ್ ಅಲ್ಲಿಂದ ಬೀಳ್ತಾ ಇದೆ ಅಂತ ಹೇಳಿ ಹುಡುಗರು ಹೇಳಿದ್ರು. ನಾವು ಒಳಗಡೆ ಇತ್ತು, ಹುಡುಗರು ಹೇಳಿದ ಅಲ್ಲಿಂದ ಬೆಟ್ಟೆ ಬೀಳ್ತಾ ಇದೆ ಬಾಬಾ ಅಂತ ಬರೋಷ್ಟೊತ್ತಿಗೆ ಅಲ್ಲಿಂದ ಬಂದಾಯ್ತು. ಎಲ್ಲ ಒಂದು 2 ನಿಮಿಷಕ್ಕೆ ಎಲ್ಲ ಮುಗ್ದೋಯ್ತು. ಮಳೆ ಒಂದು 3 ಡೇಸಿಂದ ನಾನ್ ಸ್ಟಾಪ್ ಮಳೆ. ಸರ್ ಇಲ್ಲಿ ಮಳೆ ಬಂದರೆ ಹಂಗೆ ಮಳೆ ನಿಲ್ಲಲ್ಲ, ಸ್ಟಾಪ್ ಆಗಲ್ಲ. ಅದು ಸುರಂಗ ಇಲ್ಲಿ ಸ್ಟಾರ್ಟ್ ಆಗಿಲ್ಲ ಸರ್, ಇಲ್ಲಿ ಮಣ್ಣು ಮಾತ್ರ ಇದಾಗ್ತಾ ಇದೆ. ಸ್ಟಾರ್ಟಿಂಗ್ ಇಲ್ಲಿ ಸ್ಟಾರ್ಟ್ ಆಗಿಲ್ಲ, ಆ ಕಡೆ ಸೈಡ್ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಇಲ್ಲ ಈ ಬೆಟ್ಟ ಎಲ್ಲ ಏನೂ ಆಗಿರಲಿಲ್ಲ ಇದುವರೆಗೂ. ಗಾಡಿ, JCB, ಟ್ಯಾಂಕರು ಎಲ್ಲ ಒಂದೇ ಸರಿ ಈ ಕಡೆ ಬಂದರು. ನಾವು ವಾಪಸ್ ಬರೋಷ್ಟೊತ್ತಿಗೆ ಎಲ್ಲ ಮುಗ್ದೋಯ್ತು. ಏನೂ ಆಗಿಲ್ಲ ಅಂದ್ರೆ ನಾವು ಇದುವರೆಗೂ ಏನೋ ಒಳಗಡೆ ಇದೆಯೋ ಯಾವುದೋ ಗೊತ್ತಿಲ್ಲ. ಯಾರು ಬರ್ತಾ ಇರಲಿಲ್ಲ, ಕ್ಲಿಯರ್ ಆಗಿತ್ತು ರೋಡು. ಆ ಕಡೆ ಇದ್ದಿದೆಯಲ್ಲ ಸರ್, 3-4 ಊರು ಇದೆಯಲ್ಲ ಆ ಕಡೆ. ಏನೂ ಆಗಿಲ್ಲ ಅಂತ ಅನ್ಸುತ್ತೆ. ಇವಾಗ ನಮ್ಮ ನೋಡೋಕ್ಕೆ ಏನೂ ಆಗಿಲ್ಲ ಅನ್ಸುತ್ತೆ. ಏನೂ ಆಗಿಲ್ಲ ಅಂತ ಇರ್ಬೋದು, ಆಗಿರಬಹುದು. ಯಾಕಂದರೆ ಅದ್ರದ್ದು ಬುಡದಲ್ಲೇ ಒಂದು ಕಾರ್ಮಿಕರದ್ದು ಒಂದು ಮನೇನೋ ಯಾರ್ದೋ ಮನೇನೋ ಇದೆ, ಅದರೊಳಗಡೆ ಒಂದು 4-5 ಜನ ಇದ್ದಂಗೆ ಇದೆ ಅಲ್ಲಿ. ಸೊ ಮೇ ಬಿ ಡೆತ್ ಟೋಲ್ ತುಂಬ ಹೆವಿ ಆಗದೇ ಇರ್ಬೋದು, ಬಟ್ 6ರಿಂದ 10 ಜನ, 10-15 ಜನದವರೆಗೂ ಮ್ಯಾಕ್ಸಿಮಮ್ ಅಂದರೆ ಅಲ್ಲಿವರೆಗೂ ಬರಬಹುದು ಅನ್ನಿಸ್ತಾ ಇದೆ. ಇದು ಮೇಜರ್ ಆಗಿರೋದು ಒಂದು ಕಡೆ ಬೆಟ್ಟ ಕುಸ್ತಿದೆ. ಆ ಕುಸ್ತು ಬಂದಿದ್ದ ಫೋರ್ಸಿನ ಮಣ್ಣು ಈ ಕಂಪನಿ ತೆಗೆದಿದ್ದ ಮಣ್ಣಿಗೆ ಬಂದು ಸೇರಿದೆ. ಎರಡೂ ಕೂಡಿ ನುಗ್ಗಿ ಹೊರಕ್ಕೆ ಬಂದಿರೋ ಆ ಸ್ಪೀಡನ್ನು ಗ್ಯಾದರ್ ಆಗಿದೆ. ವೆಲಾಸಿಟಿ ಸಿಂಪಲ್, ಅದು ಮಾಸ್ ಢಕಾರ್ ಅಂತ ಕೆಳಗೆ ಬಂದಿದೆ, ಅದು ಎಳ್ಕೊಂಡು ಪಾಸ್ ಆಗಿದೆ ಅಷ್ಟೇ. ಅದರ ಪರಿಣಾಮ ಇಷ್ಟೆಲ್ಲ ಡ್ಯಾಮೇಜ್ ಆಗಿದೆ. ನಂಬರ್ 1 ಸೀನನ್ನು ಈಗ ನೀವು ನೋಡ್ತಾ ಇದ್ದೀರಿ. CCTVನಲ್ಲಿ ಹೇಗೆ ಸೆರೆಯಾಗಿದೆ ಈ ಘಟನೆ ಅನ್ನೋದು ಇದೇ ನಂಬರ್ 1 ಸೀನ್. ಈಗ ಕುಸಿತಾ ಇದೆ ಅಂತ ಜನ ನೋಡ್ತಾ ಇದ್ದಾರೆ. ಎಲ್ಲರೂ ಅಯ್ಯೋ ಬಿತ್ತು ಬೆಟ್ಟ ಅಂದ್ಕೊಂಡು ಬಂದರು ರೋಡ್ಗೆ. ಯಾವುದೋ ಒಂದು ವ್ಯಾನ್ ಹೋಗ್ತಾ ಇತ್ತು, ಅದು ಅಲ್ಲೇ ನಿಲ್ಲಿಸ್ಕೊಂಡ ಅವನು. ಈಗ ಅಲ್ಲಿ ಬಿದ್ದಿದೆ, ಅದು ಆ್ಯಕ್ಚುಲಿ ಬಿದ್ದಿದ್ದು ಇಲ್ಲಿಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಈಗ ಗೊತ್ತಾದ ತಕ್ಷಣ ಜನ ಓಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಕನಿಷ್ಠ ನನ್ನ ಪ್ರಕಾರ 5-6 ಜನ ಬಚಾವಾದ. ಈಗ ಅಲ್ಲಿ ಯಾರೋ ಒಬ್ಬ ಬಿದ್ದ ನೋಡಿ, ಅವನು ತಳ್ಕೊಂಬಂತದ್ದು. ಅವನು ಪ್ಲಸ್ ಅವ್ರು ಇಬ್ಬರು 3 ಜನ, ಒಂದು ಬೈಕು.
ಜೀಪ್ ಅಳ್ಳಾಡಿದೆ ಅಷ್ಟೇ. ಆ ದಿಲೀಪ್ ಬಿಲ್ಡ್ ಕಾನ್ ಅಂತ ಏನು ಕಂಪನಿ ಇದೆ, ಅವರೇ ಆ ಟನಲ್ ಮಾಡ್ತಿರೋದಕ್ಕೆ ಕಾಂಟ್ರಾಕ್ಟ್ ತಗೊಂಡಿರೋರು. ಅವ್ರದ್ದು ಲಾರಿ ನಿಲ್ಲಿಸ್ಕೊಂಡಿದ್ದಾರೆ, ಅದು ಎಳ್ಕೊಂಡು ಎಷ್ಟು ದೂರ ಬಂದಿದೆ ನೀವೇ ನೋಡಿ ಆ ವಿಡಿಯೋನಲ್ಲಿ. ಅಷ್ಟು ದೊಡ್ಡ ಲಾರಿಯನ್ನು ಮಣ್ಣು ಹೆಂಗೆ ಎಳ್ಕೊಂಡು ಬಂದಿದೆ ರೋಡಲ್ಲಿ ಅಂತ. ಆ ಭಾಗಕ್ಕೆ ಯಾರೋ ಒಬ್ಬರೋ ಇಬ್ಬರೋ ಇದ್ದಾರೆ. ಅವರು ಮೊನ್ನೆ ಮುಚ್ಕೊಂಡ್ಬಿಡ್ತಾ ಅಥವಾ ಲೇಯರ್ ಬಂದಿದ್ದಿಂದ ಬಚಾವಾಗಿದ್ದಾರಾ? ಆ ಲಾರಿ ಬಿಗಿನಿಂಗ್ ಅಲ್ಲಿ ಅಲ್ಲಿಂದ ಹೊರಡಕ್ಕೆ ಶುರು ಆದಾಗ ಒಂದು 5-6 ಜನ ಇದ್ದಾರೆ ಲಾರಿ ಸುತ್ತಮುತ್ತ. ಒಂದು 3-4 ಜನ ಮಾತ್ರ ಆಚೆ ಬಂದಿದ್ದಾರೆ, ಕಾಣಿಸಿಲ್ಲ. ಏನೋ ಕೊಚ್ಚಿ ಹೋಗಿದೆ ಒಂದು ಬಸ್ಸು. ಆ ದೃಶ್ಯವನ್ನು ನೀವು ನೋಡಬೇಕು. ಇದೆಲ್ಲ CCTV ಇರೋ ಪರಿಣಾಮ. ಬಸ್ ಒಂದು ಹಾಗೆ ಎಳ್ಕೊಂಡು ಹೊಟ್ಟೋಗಿದೆ, ಅದು ನಿಲ್ಲಕ್ಕೂ ಜಾಗ ಸಿಕ್ಕಿಲ್ಲ, ಅದಕ್ಕೆ ಕೊಚ್ಕೊಂಡು ನದಿಗೆ ಹೊಟ್ಟೋಗಿ ಬಿದ್ದುಬಿಟ್ಟಿದೆ. ಅದು ಅಲ್ಲಿ ಬಿದ್ದಿದೆ ನೋಡಿ. ಮತ್ತು ಕೊಚ್ಚಿ ಹೋಗಿದ್ದವ್ರದ್ದು ರಕ್ಷಣೆ ಮಾಡಿದ್ದಾರೆ. ಫಾರ್ಚುನೇಟ್ಲಿ ಎಲ್ಲರದ್ದು ರಕ್ಷಣೆ ಆಗಿದೆ. ಯಾವುದೋ ಒಂದು ಮಗು ರಕ್ಷಣೆ ಮಾಡ್ಕೊಂಡಿದ್ದಾರೆ ಈ ಗಜಿಬಿಜಿನಲ್ಲಿ. ಮೋಸ್ಟ್ಲಿ ಆ ಬಸ್ಸಲ್ಲೇ ಇತ್ತ ಅಂತ. ಒಂದು ಮಗು ರಕ್ಷಣೆ ಮಾಡ್ಕೊಂಡು ನೋಡಿ ಬಸ್ಸಲ್ಲೇ ಇತ್ತ. ಹೌದು. ಮನೆಗಳು ಒಂದಷ್ಟು ಧ್ವಂಸ ಆಗಿದೆ ಗಲಾಟೆ ಗೋಜಲಲ್ಲಿ. ನೋಡಿ, ಆ ಮನೆಗೆ ಮಣ್ಣು ಒಂದು ಆ ರೂಫ್ವರೆಗೂ ಒಳಗೆ ಬಂದುಬಿಟ್ಟಿದೆ ಮಣ್ಣದು. ಹೌದು. ಓಕೆ, ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಯಾವಾಗಲೂ ಕಟ್ಟಡಗಳು ಬಿದ್ದಾಗ, ಫಾರ್ ಎಕ್ಸಾಂಪಲ್ ಈಗ ಅರ್ಥಕ್ವೇಕಲ್ಲಿ ಅಂದರೆ ನಿಮಗೆ ಭೂಕಂಪವಾದಾಗ ಕಟ್ಟಡಗಳು ಬೀಳತ್ವೆ. ಕಟ್ಟಡಗಳು ಬಿದ್ದಾಗ ಬೀಳದೆ ಜನ ಸಾಯದೇ ಇದರಲ್ಲಿ ಅದು ಅನುಮಾನ ಇಲ್ಲ. ಬಟ್ ಒಂದು ಔಟ್ಸೈಡ್ ಚಾನ್ಸ್ ಇದೆ. ಏನದು ಅಂದರೆ ಅಲ್ಲಲ್ಲಿ ಗ್ಯಾಪ್ ಇರುತ್ತೆ ಕಟ್ಟಡ ಬಿದ್ದಾಗ. ಸೊ ಒಳಗಡೆಯಲ್ಲಿ ಯಾರು ಒಬ್ಬ ಸಿಗಾಕೊಂಡ್ರೆ ಅಲ್ಲಿ ಫಾರಮ್ ಆಗುತ್ತೆ ಜಾಗಗಳು, ಗಾಳಿ ಬರುತ್ತೆ, ಉಸಿರಾಡಿ ಬಚಾವ್ ಆಗ್ಬಿಡ್ಬೋದು. ಅದಕ್ಕೆ ನೀವು 36 ಅವರ್ಸು, 48 ಗಂಟೆ, 72 ಗಂಟೆ, 6ನೇ ದಿನ ಎದ್ದು ಬಂದ ಕರ್ಕೊಂಬಂದ್ರು ಆಚೆಗೆ. ಏನಪ್ಪ ಮಾಡಿದೆ ಅಂದರೆ ಮೊನ್ನೆ ವೆನೆಜುವೆಲಾಲ್ ಸತ್ತದೊಂದು ಆಚೆ ಬಂದಿರೋ ಒಂದು ಮಗು ಹೇಳ್ತಾ ಇತ್ತು, 14-15 ವರ್ಷದ ಹೆಣ್ಣು ಮಗು. ಅದು ಕೆಚಪ್ಪು ಮತ್ತು ಪನ್ನೀರನ್ನ ತಿಂದುಬಿಟ್ಟು ನಾನು ಬದುಕದೆ 5 ದಿನನೋ 4 ದಿನನೋ ಬದುಕೊಂಬಿಟ್ಟೆ ನಾನು. ಕೆಚಪ್ಪು ತಿಂದ್ಬಿಟ್ಟು ಅದಕ್ಕೆ ಜಾಗ ಸಿಕ್ಕತ್ತೆ ಎಲ್ಲಿ ಕಟ್ಟಡದಲ್ಲಿ. ಮಣ್ಣಲ್ಲಿ ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ಸ್ಲರಿ ಅಂದರೆ ಈ ಕೆಸರು ಅಂತ ಇವ್ರು ಏನು ಹೇಳ್ತಾರೆ ಈಗ ಅದನ್ನು, ಆ ಸ್ಲರಿಲಿ ಏನಾಗ್ಬಿಡುತ್ತೆ, ನಿಮ್ಗೆ ಏನಕ್ಕೂ ಜಾಗ ಸಿಕ್ಕಲ್ಲ. ಕಾಂಕ್ರೀಟ್ ಥರ ಬಂದು ಕ್ಲೋಸ್ ಮಾಡಿಬಿಡುತ್ತೆ. ನಿಮಗೆ ಗಾಳಿ ಬರೋಕ್ಕೂ ಜಾಗ ಇರಲ್ಲ. ಸೊ ಮಣ್ಣಿನ ಒಳಗಡೆ ಸಿಕ್ಕಾಕೊಂಡವರು ಬದುಕಿ ಬರೋದು ತುಂಬ ಕಷ್ಟ. ವೆರಿ ವೆರಿ ಡಿಫಿಕಲ್ಟ್. ಅಷ್ಟು ಈಸಿ ಅಲ್ಲ. ಸ್ಲರಿಲಂತೂ ಇನ್ನೂ ಕಷ್ಟ, ಇನ್ನೂ ಕಷ್ಟ ಅದು. ಹೌದು. ಸೊ ಆಲ್ಮೋಸ್ಟ್ ಇನ್ಸ್ಟೆಂಟ್ ಡೆತ್ ಆಗಿಬಿಡುತ್ತದು. ಒಂದು 5-10 ನಿಮಿಷದಲ್ಲೇ ಎಲ್ಲ ಮುಗಿದೋಗಿರುತ್ತಲ್ಲಿ. ಭಾಳ ಕಷ್ಟ. ಸೊ ಫಾರ್ಚುನೇಟ್ಲಿ ಈಗ ಇಲ್ಲಿ ಯಾರೂ ಸಿಗಾಕೊಂಡಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾರೋ ಡ್ರೋನ್ನಲ್ಲಿ ಆ ಭೂಕುಸಿತ ಆದ ಜಾಗದ್ದೆಲ್ಲ ಒಂದು ಚಿತ್ರಣ ಮಾಡಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀವಿ ಈಗ ನಾವು. ನೀವು ನೋಡ್ಬೋದು ಅದನ್ನು. ನೋಡಿ ಅದನ್ನು. ಆದರೆ ಬಹುಜನರು ಹೇಳಿದ್ರು ಸುರಂಗಕ್ಕೋಸ್ಕರ ಹೇಗೆ ಅಲ್ಲಿ ಸ್ಫೋಟ ಮಾಡ್ತಾ ಇದ್ರು. ಸ್ಫೋಟ ಮಾಡಲೇಬೇಕು, ಸುರಂಗ ಮಾಡಬೇಕು ಅಂದರೆ ಸ್ಫೋಟ ಇಲ್ಲದೆ ಮಾಡೋಕ್ಕಾಗತ್ತೆ ಅಂತ ಯಾರೂ ಹೇಳಿಲ್ಲ. ಮೇ ಬಿ ಸ್ವಲ್ಪ ಮೋರ್ ಕೇರ್ಫುಲ್ಲಾಗಿರಬೇಕಾಗಿತ್ತ ಕಂಪನಿ ಯಾವ ವಿಚಾರದಲ್ಲಿ ಅಂತಂದರೆ, ಬಂದ ಮಣ್ಣನ್ನು ಬೇರೆ ಕಡೆಗೆ ಮೂವ್ ಮಾಡೋದು ಈ ಥರ. ಮತ್ತು ಮಳೆ ವಿಪರೀತವಾಗಿ 3 ದಿನದಿಂದ ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೋದಿತ್ತ. 1-2 ದಿನ ವರ್ಕ್ ನಿಲ್ಲಿಸ್ಬಿಡೋಣ, ಬೇಡ ಇದು ರಿಸ್ಕ್ ಇದೆಯಾಕೋ ಅಂತ. 2 ವಿಚಾರ ಇದೆ ಸರ್ ಇಲ್ಲಿ. ಒಂದು, 20ನೇ ತಾರೀಕೆ ಕೇರಳ ಗೌರ್ಮೆಂಟ್ ಅವರು ಪತ್ರ ಬರೆದಿದ್ದಾರೆ, ಮೊದಲು ಆ ಮಣ್ಣು ತೆಗೀರಿ ಅಂತ. ಇವರು ತೆಗೆದಿಲ್ಲ. 2ನೇದು ರೆಡ್ ಅಲರ್ಟ್ ಕೊಟ್ಟಿದೆ ಹವಾಮಾನ ಇಲಾಖೆ, ಈ ಭಾಗದಲ್ಲಿ ಮಳೆ ಆಗುತ್ತೆ ಅಂತ. ಇವರು ಕಾಮಗಾರಿ ನಿಲ್ಲಿಸಿಲ್ಲ. ಅದೇ ನಿಲ್ಲಿಸಿಲ್ಲ, ದುರಾಸೆ ಬೇಗ ಮುಗಿಸ್ಬೇಕು ಅಂತ. ಹಾಗಾಗಿ ಅದಾಗಿದೆ ಅನ್ಸುತ್ತೆ. ಸ್ವಲ್ಪ ಎಚ್ಚರಿಕೆ ತಪ್ಪಿದ್ದಾರೆ ಈ ಕಂಪನಿ ಅಂತ ಕಾಣುತ್ತೆ. ಹಾಗಾಗಿ ಮೇಲ್ನೋಟಕ್ಕೆ ನಾವು ಕಾರಣ ಈ ಘಟನೆಗೆ ಅಂತ ಅನಿಸಿದ್ರು, ಅದಕ್ಕೆ ಪೂರಕವಾಗಿ ಇದು ನೀವು ಮೊದಲು ಮತ್ತು ನಂತರದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಮೊದಲು ಹೇಗಿತ್ತು, ನಂತರ ಏನಾಯಿತು ಅಂತ. ಪೂರಕವಾಗಿ ಮನುಷ್ಯನ ಕೈವಾಡ ಹೌದು ಇರಬಹುದು, ಬಟ್ ಅದಕ್ಕೆ ಪೂರಕವಾಗಿ ಮಳೆ ಬಂದ ಪರಿಣಾಮ ಗುಡ್ಡವೂ ಕುಸಿದಿದೆ. ಹೌದು. ಬಟ್ ಆ ಗುಡ್ಡ ಈ ಬ್ಲಾಸ್ಟಿಂದ ಲೂಸನ್ ಆಯ್ತಾ ಇಲ್ವಾ ಗೊತ್ತಿಲ್ಲ, ಸಡಿಲವಾಯ್ತಾ ಇಲ್ವಾ ಗೊತ್ತಿಲ್ಲ. ಈ ಸ್ಫೋಟದಿಂದಾನೇ ಅದು ಸಡಿಲ ಆಗಿರೋದೇ ಆದರೆ ದೆನ್ ದೆರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್. ಅಷ್ಟು ಮಾತ್ರ ನಿಜ. ಎಸ್.
ಇನ್ನು ಮಹಾರಾಷ್ಟ್ರಕ್ಕೆ ಹೋಗೋಣ. ಮಹಾರಾಷ್ಟ್ರದಲ್ಲಿ ಮೃತ್ಯು ಮಳೆಗೆ ಸಾವಿನ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಮುಂಬೈ, ಥಾಣೆ, ರಾಯಗಢ, ಪುಣೆ, ನಾಸಿಕ್ ಸೇರಿದಂತೆ ಹಲವು ಕಡೆ ಮಾರಣ ಮಳೆಯಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಗೆ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ವಸೈ, ವಿರಾರ್ ಪ್ರದೇಶದಾದ್ಯಂತ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಪುಣೆಯಲ್ಲಿ ರಕ್ಕಸ ಪ್ರವಾಹಕ್ಕೆ ಜವಳಗಾಂವ್ನ ವರದಾಯಿನಿ ಮಂದಿರ ಕಂಪ್ಲೀಟ್ ಜಲಾವೃತ ಆಗಿಬಿಟ್ಟಿದೆ. ರೈಲು ಹಳಿಗಳ ಮೇಲೆ ನೀರು ತುಂಬಿದೆ. 200ಕ್ಕೂ ಹೆಚ್ಚು ರೈಲುಗಳ ಸಂಚಾರದಲ್ಲಿ ವ್ಯತ್ಯಾಸ ಆಗಿದೆ. 43 ರೈಲುಗಳ ಸಂಚಾರವನ್ನು ರದ್ದುಗೊಳಿಸಿಬಿಟ್ಟಿದ್ದಾರೆ. ಪುಣೆಯ ಪಾಠಣ್ ಗ್ರಾಮದಲ್ಲಿ ಭೂಕುಸಿತ ಉಂಟಾಗಿ ಒಂದೇ ಕುಟುಂಬದ 3 ಬಲಿಯಾಗಿದ್ದಾರೆ. ಇನ್ನು ಭೀವಂಡಿಯಲ್ಲಿ ತುಂಬಿ ಹರಿತಾ ಇದ್ದ ಚರಂಡಿಯಲ್ಲಿ 13 ವರ್ಷದ ಬಾಲಕನೊಬ್ಬ ಕೊಚ್ಚಿ ಹೋದ ಮನಕಲಕುವ ಘಟನೆ ನಡೆದಿದೆ. ಲೋನಾವಾಲಾದಲ್ಲಿ ದಾಖಲೆಯ 600 ಮಿಲಿಮೀಟರ್ ಮಳೆಯಾಗಿದೆ. ಲೋನಾವಾಲಾ ಕರ್ಜತ್ ಘಾಟ್ ಭಾಗದಲ್ಲಿ ಭಾರೀ ಭೂಕುಸಿತ ಆಗಿದೆ. ಅದರ ಜೊತೆಗೆ ಉತ್ತರ ಜಮ್ಮು ಕಾಶ್ಮೀರದಲ್ಲೂ ಕೂಡ ಮೇಘಸ್ಫೋಟ. ಅದೇನೋ ದೋಡಾ ಜಿಲ್ಲೆಯ ಥತ್ರಿ ನಗರದಲ್ಲಿ ಕೆಸರು, ಹೆಬ್ಬಂಡೆಗಳು, ಬುಡಮೇಲಾದ ಬೃಹತ್ ಮರಗಳೇ ಊರನ್ನು ಆಪೋಷಣ ಪಡ್ಕೊಂಡ್ಬಿಟ್ಟಿವೆ. ಲಾರಿ, ಬಸ್ಸು, ಕಾರು, ದ್ವಿಚಕ್ರ ವಾಹನಗಳು ಹೂತು ಹೋಗ್ಬಿಟ್ಟಿದೆ. ಅದೃಷ್ಟವಶಾತ್ ಯಾವುದೇ ಸಾವು ಸಂಭವಿಸಿಲ್ಲ. ಇನ್ನು ಸಾಂಬಾ, ಕತುವಾ, ರಾಂಬನ್, ಉಧಾಂಪುರ ಸೇರಿದಂತೆ ಹಲವು ಕಡೆ ಭಾರೀ ಮಳೆ ಆಗ್ತಾ ಇದೆ. ಕೆಲವೆಡೆಗಳಲ್ಲಿ ಆ ಭಾಗದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ನೋಡಿ, ಅಲ್ಲಿ ಬಂಡೆಗಳು ಹಾಗೆ ಕೊಚ್ಕೊಂಡ್ಬಂದ್ಬಿಟ್ಟಿವೆ. ಇದ್ರ ಜೊತೆಗೆ ಬಂದ್ಬಿಟ್ಟಿದೆ. ಹೌದು. ಅಂದರೆ ಅದನ್ನು ನೋಡಿದ್ರೆ ಈಗ ಜಾಗನ ಯಾರೋ ತಂದು ಜೋಡಿಸ್ದಂಗೆ ಕಾಣಿಸ್ತಾ ಇದೆ. ಹೌದು, ಆ ರೀತಿ ಬಂದಿದೆ. ಫಾರ್ಚುನೇಟ್ಲಿ ವಯನಾಡಲ್ಲಾಗಿರೋ ಇಷ್ಟೊತ್ತವರೆಗೂ ನಾವು ಹೇಳ್ತಾ ಇದ್ದಿದ್ರಲ್ಲಿ ಕಲ್ಲು ಸ್ಫೋಟ ಆಗಿದ್ರು ಸ್ಫೋಟದ ಕಲ್ಲುಗಳು ಜಾರು ಬಂದಿಲ್ಲ. ಹೌದು, ನಿಮಗೆ ಜಾರು ಬಂದಿದ್ರೆ ಅಲ್ಲಲ್ಲೇ ಕತ್ತರಿಸ್ಬಿಡ್ತಿತ್ತು ಜನರನ್ನ. ಕರೆಕ್ಟ್. ಒಂದೊಂದು ಕಲ್ಲು ಬಂದು ಹೊಡೆದ್ರೆ ಒಬ್ಬ ಡಮಾರ್ ಅಷ್ಟೇ. ಪುಣ್ಯಕ್ಕೆ ಅದು ಆಗಿಲ್ಲ. ಅದು ಕಲ್ಲು ಜಾರಿಲ್ಲ, ಬರೀ ಕೆಸರು ಬಂದಿದೆ. ಕೆಸರು ಮಣ್ಣು ಬಂದಿದೆ. ಬಚಾವಾಗಿದ್ದಾರೆ ಇವರು. ಹೌದು, ಅಷ್ಟೇ. ಏನೋ ಇನ್ನು ಈ ಪ್ರಮಾಣದ ಮಳೆ ಆದಾಗ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಯಾರಿ ಆಗಬೇಕು ಅದಕ್ಕೆ. ಅಷ್ಟೇ. ಎಷ್ಟು ತಯಾರಿ, ಭಾಳ ಕಡೆ ನಾನು ನೋಡ್ತಾ ಇರ್ತೀನಿ ಮಾಧ್ಯಮದಲ್ಲಿ, ತಯಾರಿ ಆಗಿಲ್ಲ ನಾವು ಅನ್ನೋದೊಂದಿರುತ್ತೆ. ತಯಾರಿ ಆಗೋಕ್ಕೊಂದು ಲಿಮಿಟೇಷನ್ ಇದೆ. ಬಿಯಾಂಡ್ ದಟ್ ತಯಾರಿ ಆಗಲಿಕ್ಕೆ ಆಗಲ್ಲ. ಹೌದು, ನಿಮಗೆ ಇಟ್ಸ್ ನಾಟ್ ಪಾಸಿಬಲ್. ಪ್ರಕೃತಿ ಮುನಿಸಿಕೊಂಡಾಗ ನೀವು ಏನಕ್ಕೆ ತಯಾರಿ ಆಗ್ತೀರಿ? 15 ಅಡಿ ಅಲೆ ಬರಬಹುದು ಸರ್. ಯಾವತ್ತೋ 400 ವರ್ಷ 300 ವರ್ಷದಲ್ಲೋ 200 ವರ್ಷಕ್ಕೋ 11 ಅಡಿ ಬಂದಿತ್ತಂತೆ ಸರ್, ನಾನೀಗ 20 ಅಡಿಗೆ ರೆಡಿ ಆಗ್ಬಿಟ್ಟಿದ್ದೀನಿ ಅಂತ ಅನ್ಬೋದು ನೀವು. 30 ಅಡಿ ಬಂದರೆ ಏನು ಮಾಡ್ತೀರಿ? ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ತೀರಿ? ಇದೊಂದು ದೊಡ್ಡ ಸಮಸ್ಯೆ ಇದು. ಬಟ್ ಸ್ಟಿಲ್ ಒಂದಿಷ್ಟಕ್ಕೆ ತಯಾರಿ ಆಗ್ಬೋದು. ಈ ಚರಂಡಿಗಳ ಬಾಯಿ ತೆಕ್ಕೊಳ್ಳೋದು, ಮ್ಯಾನ್ಹೋಲ್ ಕ್ಲೋಸ್, ಮರಗಳನ್ನು ಗುರುತಿಸೋದು. ಬಾಂಬೆನಲ್ಲಿ ಆಗ್ತಿರೋ ಪ್ರಕಾರ ಫಸ್ಟ್ ಆಫ್ ಆಲ್ ಇಂಡಿಯಾನಲ್ಲಿ ಮರಗಳನ್ನು ನೆಡುವ ಪದ್ಧತಿನೇ ರಾಂಗ್. ನಮ್ಮಲ್ಲಿ ರೋಡ್ ಮಾಡೋದೇ ರಾಂಗು. ಈಗಲೂ BDA ಮಾಡೋ ಕಚಡ ಕೆಲಸದಲ್ಲಿ ಅದು ಒಂದು. ನಾನು ಅದನ್ನೇ ಮೊನ್ನೆ ಬೈದಿದ್ದು. ಈಗಲೂ BDA ಭೂಮಿ ಕೆರೆದು ರೋಡ್ ಮಾಡಿ ಇಷ್ಟಗಲ ಫುಟ್ಪಾತ್ಗೆ ಜಾಗ ಬಿಟ್ಬಿಟ್ಟು ಸೈಟ್ ಸ್ಟಾರ್ಟ್ ಮಾಡಿಸ್ತಾರೆ. ದಟ್ ಈಸ್ ರಾಂಗ್. ಈಗಲೂ ನೀವು ಬೆಂಗಳೂರಲ್ಲಿ ನೋಟಿಸ್ ಮಾಡಿ, ರೋಡ್ಗೆ ಅಂಟ್ಕೊಂಡಂಗೆ ಫುಟ್ಪಾತಲ್ಲಿ ಮರಗಳಿವೆ. ಎಲ್ಲ ಮರಗಳು ಇಲ್ಲ ಹಾಕಿರೋದೇ ಆ ಥರ, ಇಲ್ಲ ರೋಡನ್ನ ಅಗಲ ಮಾಡ್ಕೊಂಡು ಬಂದು ನೀವು ಅಲ್ಲಿಗೆ ಬಂದುಬಿಟ್ಟಿದ್ದೀರಿ. ಮರಗಳಿಗೆ ಸ್ಟ್ರೆಂತೇ ಇಲ್ಲ ಅಲ್ಲಿ ಅವಕ್ಕೆ ಜಾಗನೇ ಇಲ್ಲ ಅವಕ್ಕೆ. ಹೌದು. ಹಾಗಾಗಿ ಸ್ವಲ್ಪ ಏರ್ಪೇರ್ ಆದರೆ ಅವುಗಳು ಕೆಳಕ್ಕೆ ಬರೋದೇ, ಅವಕ್ಕೆ ಜಾಗನೇ ಇಲ್ಲ. ಎಲ್ಲೋಗ್ಬೇಕು ಅವು? ಆ್ಯಕ್ಚುಲಿ ಬೇರೆ ಕಡೆಗಳಲ್ಲಿ, ಮುಂದುವರಿದ ದೇಶಗಳಲ್ಲಿ ರೋಡ್ ಆದಮೇಲೆ ಒಂದಿಷ್ಟು 10 ಅಡಿನೋ 8 ಅಡಿನೋ ಫುಟ್ಪಾತ್ ಅಷ್ಟು ಜಾಗ, ಅದಾದಮೇಲೆ ಮರಗಳು. ಹಾಗೆ ಒಂದು ವೇಳೆ ಮರ ಬಿದ್ದರೂ ರೋಡನ್ನು ತಲುಪಬಾರ್ದದು. ಹಾಗೆ ಅಟ್ಲೀಸ್ಟ್ ತುಂಬ ದೊಡ್ಡದಾದರೆ ಬೇರೆ ವಿಚಾರ. ನಮ್ಮಲ್ಲಿ ಹಂಗಲ್ಲ. ಸೊ ಹಾಗಾಗಿ ಕೆಲವಕ್ಕೆಲ್ಲ ನಾವೇ ಮಾಡ್ಕೊಂಡಿರೋ ಮೂರ್ಖತನ. ನಿಜ. ನಾವು ಮಹಾರಾಷ್ಟ್ರದ ಮಳೆ ಎಫೆಕ್ಟಿಂದ ಉತ್ತರ ಕರ್ನಾಟಕದಲ್ಲಿ ವಿಪರೀತ ಪ್ರವಾಹ ಇದೆ. ನಿರೀಕ್ಷಿತ ಪ್ರವಾಹ. ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ, ವೇದಗಂಗಾ, ದೂದಗಂಗಾ ನದಿಗಳು ಉಕ್ಕಿ ಹರಿತಾ ಇವೆ. 1,00,000 ಕ್ಯೂಸೆಕ್ ಬರ್ತಾ ಇದೆಯಂತೆ. ಒಂದು 80,000 ಆಲಮಟ್ಟಿಗೆ ಬಂದಿದೆಯಂತೆ. 80,000 ಇಸ್ ನಥಿಂಗ್. 2 ಲಕ್ಷ 2.5 ಲಕ್ಷ ಬರಬೇಕು ಅಲ್ಲಿಗೆ ಕೃಷ್ಣ ತುಂಬಕ್ಕಾಗೋದು. 80,000 ಎಲ್ಲ ಬಂದು ದೊಡ್ಡ ನಂಬರ್ ಅಲ್ಲ. 80,000 ಕಾವೇರಿಗೆ ಬಂದರೆ ದೊಡ್ಡದು. KRS ಅಲ್ಲಿ ಕಾವೇರಿಗೆ ಬಂದು 3 ಪಟ್ಟು ದೊಡ್ಡದು ನಿಮಗೆ ಕೃಷ್ಣ ಕಾವೇರಿಗಿಂತ ಅಲ್ವೇ? ಕೆಲವು ಕಡೆ ಗ್ರಾಮಗಳೆಲ್ಲ ಕಟ್ ಆಫ್ ಆಗಿಬಿಟ್ಟಿದೆ, ಸಂಪರ್ಕ ಕಡಿತಾಗಿದೆ. ಇತ್ತ ಅಲ್ಲಿ ಖಾನಾಪುರ, ಬೆಳಗಾವಿ, ನಿಪ್ಪಾಣಿ ತಾಲೂಕಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹಗಳು ಕಾಣಿಸ್ತಾ ಇದೆ. ಚಿಕ್ಕಮಗಳೂರಿನ ಕಡೆ ಅಂದರೆ ಮಲೆನಾಡು ಭಾಗದಲ್ಲಿ ತುಂಗಾ ನದಿಗೆ ಒಂದಿಷ್ಟು ನೀರು ಬಂದಂಗಿದೆ. ಶೃಂಗೇರಿ ಕಡೆಯಲ್ಲೆಲ್ಲ ಬಂದಂಗಿದೆ ಮಳೆ. ಅಂದರೆ ಮಲೆನಾಡು ಭಾಗದಲ್ಲೇ ಸ್ವಲ್ಪ ಮಳೆ ಆದಂಗಿದೆ, ಆಗ್ತಾ ಇದೆ. ಅದು ಬಿಟ್ಟರೆ ಜೋಗ್ ಫಾಲ್ಸ್ಗೆ ಸ್ವಲ್ಪ ನೀರು ಬಂದಿದೆ. ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ಒಂದಿಷ್ಟು ಮಳೆನೂ ಆಗಿದೆ, ಹಾನಿನೂ ವರದಿ ಆಗ್ತಾ ಇದೆ.
ಯಾರೋ 2 ವಿದ್ಯಾರ್ಥಿಗಳು ಮಲ್ಲಳ್ಳಿ ಫಾಲ್ಸ್ನಲ್ಲಿ ಫೋಟೋ ತೆಕ್ಕೊಳ್ಳೋಕೆ ಹೋಗಿದ್ರಂತೆ, ಸಿಕ್ಕಾಕೊಂಡಿದ್ರಂತೆ. ಅಲ್ಲೊಂದು ಬೋರ್ಡ್ ಹಾಕಿಬಿಡಿ, ಯಾವನಾದರೂ ಕಚಡ, ಇಡಿಯಟ್ಟು, ಫೂಲು, ದಿಮಾಕು, ನಿಮ್ಮ ಅಪ್ಪ ಅಮ್ಮನ ಕಾಸಿದ್ರೆ ಮನೇಲಿ ಇಟ್ಕೋ, ಇಲ್ಲಿ ಬಂದು ಏನಾದ್ರು ಸಿಕ್ಕಾಕೊಂಡ್ರೆ ಅಲ್ಲೇ ಬಿಟ್ಬಿಡ್ತೀವಿ, ಸತ್ತೋಗು ಅಂತ ಹಾಕಿ ಬೋರ್ಡನ್ನು. ಹೇಳ್ತೀನಿ, ಎಷ್ಟು ಹೇಳಿದ್ರು ಕೇಳ. 4 ಹೆಣ ಬೀಳಲಿ, ಆಗ ಬುದ್ಧಿಗೆ ಬರುತ್ತೆ ಇವ್ರುಗಳಿಗೆ. ತಲೆಯಲ್ಲಿ ಸಗಣಿ ಇಲ್ಲ, ಇವೆಲ್ಲ ಸ್ಕೂಲ್ಗೆ ಹೋಗ್ತಾರಂತೆ, ಕಾಲೇಜ್ಗೆ ಹೋಗ್ತಾರಂತೆ ಅಯೋಗ್ಯರು. ತಲೆಯಲ್ಲಿ ಬುದ್ಧಿ ಬೇಡ ಇವ್ರುಗಳಿಗೆ. ಇವ್ರನ್ನ ರಕ್ಷಣೆ ಬೇರೆ ಮಾಡಬೇಕು ಇವ್ರನ್ನ. ಇನ್ನು KRSಗೂ ಒಂದಿಷ್ಟು ಒಳಹರಿವು ಬಂದಿದೆ. ನನಗೆ ಆ ಹುಡುಗರ ಮೇಲೆ ವೈಯಕ್ತಿಕವಾದ ಯಾವ ಕೋಪನೂ ಇಲ್ಲ, ಅಲ್ಲ, ಅದೇ ಬೇಜಾರಾಗತ್ತೆ ಮನಸ್ಸಿಗೆ. ಹೌದು, ನಿಜ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಗತಿ ಏನು? ಆ ರೀಲ್ಸ್. ಇನ್ನು ಮಧ್ಯೆ ಕರ್ನಾಟಕ ರಹಸ್ಯವಾಗಿ ಮೇಕೆದಾಟು ಯೋಜನೆ ಆರಂಭ ಆಗ್ಬಿಟ್ಟಿದೆ ಅಂತೇನೋ ಪರಿಶೀಲನೆ ಮಾಡಿದ್ರಂತೆ ರೈತ ಸಮುದಾಯದವ್ರು. ಯಾರೋ ಸುಮ್ಮನೆ ಕೂತ್ಕೊಂಡ್ರೆ ಬಾಯಿ ಮುಚ್ಕೊಂಡು, ನಿಮಗೆ ಬೇರೆ ಕೆಲಸವಿಲ್ಲ ನಿಮಗೆ. ಇವತ್ತಲ್ಲ ನಾಳೆ ಮಾಡೋದೆ ಆ ಪ್ರಾಜೆಕ್ಟನ್ನು, ಮಾಡಲೇಬೇಕು. ನಿಮ್ಮ ತಾತನ ಮನೆಯದಲ್ಲ. ಅಲ್ಲಿ ಭಾರತ ಸಿಂಧೂ ನದಿ ಮೇಲೆ ಹಕ್ಕು ಸಾಧಿಸ್ಬೋದು ಅಂದರೆ ಕರ್ನಾಟಕ ಕಾವೇರಿ ಮೇಲೆ ಹಕ್ಕು ಸಾಧಿಸ್ಬಾರ್ದೇನ್ರಿ? ಖಂಡಿತ. ಯಾಕ್ರಿ ಮಾಡಬಾರ್ದು? ಕೇಳಿ ನಮ್ಮ MP ಗಳು ಈ ಪ್ರಶ್ನೆನ ಪಾರ್ಲಿಮೆಂಟಲ್ಲಿ. ಮೈ ಡಿಯರ್ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಅಂತ ಕೇಳಿ. ಸಿಂಧೂ ನದಿಯ ಮೇಲೆ ಭಾರತ ತನ್ನ ಹಕ್ಕನ್ನು ಸ್ಥಾಪನೆ ಮಾಡ್ಬೋದು, ಪುರಾತನ ಕಾಲದ ಒಪ್ಪಂದ ತೊಗೊಳಕ್ಕಾಗಲ್ಲ ನಾವು ಅನ್ನೋದಾದರೆ ನಾವು ಮಾಡೋಕ್ಕಾಗಲ್ವೇನ್ರಿ ಇಲ್ಲಿ? ಯಾಕೆ ಮಾಡಬಾರ್ದು? ನಾವು ಅದನ್ನೂ ಹೇಳ್ತಿಲ್ಲ, ನಾವೇನು ಬಳಸ್ಕೋತೀವಿ ಅಂತಲೂ ಹೇಳ್ತಿಲ್ಲ. ಅದಲ್ಲ MP ಗಳೆಲ್ಲ MP ಗಳೆಲ್ಲ ಕತೆ ಕಾಯಿರಿ ಹೋಗ್ಬಿಟ್ಟು ಇದು ಕೇಳಿ ನೋಡೋಣ. ಯಾಕೆ ಕೇಳಬೇಕು? ಉತ್ತರ ಕರ್ನಾಟಕಕ್ಕೆ ಅನ್ಯಾಯ, ದಕ್ಷಿಣ ಕರ್ನಾಟಕದವ್ರು ಏನೂ ಮಾಡಲ್ಲ. ಕೇಳ್ರಪ್ಪ ಉತ್ತರ ಕರ್ನಾಟಕದವರೆಲ್ಲ.